ಬೆಂಗಳೂರಿನಲ್ಲಿ ವಿದ್ಯುತ್ ಶಾಕ್ ಹೊಡೆದು ಬಾಲಕ ಮೃತಪಟ್ಟಿರುವಂತಹ ಘಟನೆ ಕೇರಪುರಂನಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ಘಟನೆ ನಡೆದಂತಹ ಸ್ಥಳದಲ್ಲಿದ್ದಂತಹ ಸ್ಥಳೀಯ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಸರ್, ಅವತ್ತು ಸಂಜೆ 5:30ಕ್ಕೆ ಈ ಒಂದು ಘಟನೆ ಆಗ್ತು ಅಂತ ಏನು ಹೇಳ್ತಾ ಇದ್ದಾರೆ? ಅವತ್ತು ಆ್ಯಕ್ಚುಲಿ ಏನಾಯಿತು, ನೀವೇನು ನೋಡಿದ್ರಿ? ಅವತ್ತು ನಾನು ಬಂದಾಗ ಬ್ಲಾಸ್ಟ್ ಆಯಿತು. ಮನೆಗೆ ಹೋದಾಗ ಬ್ಲಾಸ್ಟ್ ಆದಾಗ ಏನೋ ಸೌಂಡ್ ಬಂತು ಅಂತ ಬಂದು ನೋಡಿದಾಗ ಹುಡುಗ ಬಂದ್ಬಿಟ್ಟು ಅಲ್ಲಿಂದ ಬಂದು ಬೆಂಕಿ ಅಂಟ್ಕೊಂಡಿತ್ತು. ಮೈಯೆಲ್ಲ ಫುಲ್ ಬೆಂಕಿ ಅಂಟ್ಕೊಂಡು ತಿರ್ಗಾ ಬಂದು ಅವ್ನ ಮನೆ ಒಳಗಡೆ ಹೋಗಿ ಆ ಊರಿಗೆ ತಾಳಲಾರ್ದೆ ಹೋಗ್ಬಿಟ್ಟು ನೀರು ಹಟ್ಕೊಂಡು ಬಂದು ಇಲ್ಲಿ ನಿಂತಿದ್ದೆ ಸರ್. ಈ ಪ್ಲೇಸಲ್ಲಿ ಬಂದು ನಿಂತ್ಕೊಂಡಿದ್ದಾಗ ಅವಾಗ ಬಂದು ನೋಡ್ಕೊಂಡು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ, ಕೇರಪುರಂ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅಲ್ಲಿ 1 ಅವರ್ ಟ್ರೀಟ್ಮೆಂಟ್ ಮಾಡಿದ್ರು. ಟ್ರೀಟ್ಮೆಂಟ್ ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ವಿಕ್ಟೋರಿಯಾಗೆ ಇದು ಮಾಡಿದ್ರು. ವಿಕ್ಟೋರಿಯಾಗೆ ನಾವು ತಲುಪಿಸಿದ್ವಿ ಸರ್. ಅಂದರೆ ಆ ಹುಡುಗ ಏನು ಮಾಡ್ತಾ ಇದ್ದ ಸರ್? ಯಾಕೆ ಕರೆಂಟ್ ಶಾಕ್ ಹೊಡುತ್ತು ಅಂತ ನನಗೆ ಗೊತ್ತಾಗಿದೆಯಾ? ಅವನು ಬಂದ್ಬಿಟ್ಟು ಇಲ್ಲಿ ಸಾರ್ವಜನಿಕರು ಏನಂತಾರಂದ್ರೆ ಇಲ್ಲಿ ಬಂದ್ಬಿಟ್ಟು ಅವನು ಅದೇ ಹೀಟ್ರ್ ಇಟ್ಕೊಂಡಿದ್ದ. ಹೀಟ್ರಲ್ಲಿ ಆಟ ಆಡ್ಕೊಂಡು ಅವನ್ನ ನಾನು ಡೈರೆಕ್ಟಾಗಿ ಆ ಹುಡುಗನ್ನ ನಾನು ಕೇಳಿದಾಗ ನಾನು ಆಟ ಆಡ್ಕೊಂಡಿದ್ದೆ, ಏನಾಯಿತು ನನಗೆ ಗೊತ್ತಿಲ್ಲ. ಇಲ್ಲಿ ಸಾರ್ವಜನಿಕರು ಏನಂತಾರಂದ್ರೆ ಹೀಟ್ರ್ ಇಟ್ಕೊಂಡಿದ್ದಾಗ ಹಾಕಿದೆ, ಅದು ಚುರುಚುರ ಅಂದಾಗ ಪರ್ಕೆ ಎತ್ಕೊಂಡು ಇದು ಮಾಡಿದಾಗ ಅವಾಗ ಇದಾಗಿರೋದು ಅಂತ ಹೇಳ್ತಾರೆ ಸರ್. ಓಕೆ, ಆ ಬಾಲಕನ ಕುಟುಂಬ ಎಷ್ಟು ವರ್ಷದಿಂದ ವಾಸ ಆಯಿತು? ಯಾರ್ಯಾರಿದ್ರು ಇಲ್ಲಿ? ಸರ್, ಬಾಲಕನ ಕುಟುಂಬ ಎಷ್ಟು ವರ್ಷದಿಂದಿಲ್ಲ, ಅವ್ರ ಚಿಕ್ಕಪ್ಪ ಅವರು ಇದ್ದರು. ಆಮೇಲೆ ಬಂದ್ಬಿಟ್ಟು ಅವ್ರ ತಾಯಿಯವರು ಬಂದಿರೋದು. ಆಯಿತು, ಒಂದು ವರ್ಷ 1.5 ವರ್ಷ ಇರ್ಬೋದು ಸರ್. ಅಂದರೆ ಅದು ವಿದ್ಯುತ್ ಶಾಕ್ ಹೊಡೆದಂತಹ ಪ್ರೆಷರ್ಗೆ ಅಲ್ಲೆಲ್ಲ ಗೋಡೆ ಎಲ್ಲ ಸಿಡಿದೋಗಿದ್ವು. ಬೇರೆ ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಆಯಿತು? ಬೇರೆ ಏನಾದ್ರು ಸಮಸ್ಯೆ ಆಗಿದೆ ಇಲ್ಲಿ? ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅದೇ ಮನೆಯಲ್ಲಿ ಇರೋರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗವೆ. ಆ ಕೆಳಗಡೆ ಮನೆಯವರು ಒಬ್ರು ಇದ್ದಾರೆ, ಫಸ್ಟ್ ಫ್ಲೋರ್, ಅವ್ರಿಗೆ ಅವ್ರ ತಾಯಿಗೆ ಸ್ವಲ್ಪ ಕಾಲಿಗೆ ಏಟು ಬಿದ್ದಿತ್ತು. ಮನೆಯೆಲ್ಲ ಸ್ವಲ್ಪ ಹಾನಿ ಆಗೈತೆ. ಓಕೆ, ಇದಿಷ್ಟು ಈ ಒಂದು ಸ್ಥಳೀಯ ನಿವಾಸಿಯ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಬಸವರಾಜ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.